ಕಂಟಿನ್ಯೂ ಮಾಡಿ ಅವ್ರನ್ನ ಮಾತನಾಡಿಸಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಈಗ ಮತ್ತೊಂದು ಸುದ್ದಿಯತ್ತ ಗಮನ ಹರಿಸೋಣ. ಕಣಿವೆ ರಾಜ್ಯದಲ್ಲಿ ಭಾರೀ ಭೂಕುಸಿತವಾಗಿದೆ. ಈ ಭೂಕುಸಿತಕ್ಕೆ ಜಮ್ಮು ಕಾಶ್ಮೀರ ಬೆಚ್ಚಿ ಬಿದ್ದಿದೆ. ಕಣಿವೆ ರಾಜ್ಯದಲ್ಲಿ ಭಾರೀ ಭೂಕುಸಿತ, ಪ್ರಾಕೃತಿಕ ವಿಕೋಪಕ್ಕೆ ಜಮ್ಮು ಕಾಶ್ಮೀರ ಬೆಚ್ಚಿ ಬಿದ್ದಿದೆ. ರಂಬನ್ನಲ್ಲಿ ರಸ್ತೆ ಕುಸಿದು 3 ಬಲಿಯಾಗಿದೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತವಾಗಿದೆ. ಬೃಹತ್ ಬಂಡೆ, ಮಣ್ಣು ಅವಶೇಷಗಳಲ್ಲಿ ರಸ್ತೆ ಹುದುಗೋಗಿದೆ. ಮಣ್ಣಿನಡಿ ಹಲವು ವಾಹನಗಳು ಸಿಲುಕಿವೆ. ಭಾರೀ ಮಳೆಯಿಂದ ಉಂಟಾಗಿರುವಂತಹ ಪ್ರವಾಹ ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 40 ಮನೆಗಳಿಗೆ ಹಾನಿಯಾಗಿವೆ ಅಂತೆ. 100ಕ್ಕೂ ಅಧಿಕ ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇನ್ನೇನು ಮಳೆಗಾಲ ಆರಂಭ ಆಯಿತು. ಇನ್ನು ರಾಜ್ಯದಲ್ಲೂ ಕೂಡ ಹಲವು ಕಡೆ ಭೂಕುಸಿತಗಳು ಉಂಟಾಗುವಂತ ಸಾಧ್ಯತೆ ಇವೆ. ಈಗ ಉತ್ತರ ಭಾರತದ ಸರದಿ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ಬಲಿಯಾಗಿದ್ದಾರೆ. ಈಗಾಗಲೇ ಪ್ರಾಕೃತಿಕ ವಿಕೋಪಕ್ಕೆ ರಂಬನ್ನಲ್ಲಿ ರಸ್ತೆ ಕುಸಿದಿದೆ, 3 ಬಲಿಯಾಗಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಘಟನೆ ಸಂಭವಿಸಿರೋದ್ರಿಂದ ಜಮ್ಮು ಮತ್ತೆ ಶ್ರೀನಗರಕ್ಕೆ ಹೋಗುವಂತಹ ರಸ್ತೆಯನ್ನ ಯಾವುದೇ ವಾಹನ ಸವಾರರು ಅಲ್ಲಿ ಓಡಾಡುವಂತಿಲ್ಲ. ರಸ್ತೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಇಡೀ ಸಂಪೂರ್ಣ ರಸ್ತೆ ಮಣ್ಣಿನೊಳಗಡೆ ಹುದುಗೋಗಿದೆ. ವಾಹನಗಳು ಕೂಡ ಮಣ್ಣಿನಲ್ಲಿ ಸಿಲುಕಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಕುಸಿತದಿಂದ ನೋಡಿ ಅಲ್ಲಿ ವೆಹಿಕಲ್ ಯಾವ ರೀತಿಯಾಗಿ ಮಣ್ಣಿನಲ್ಲಿ ಕುಸಿತೋಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಸಿಬ್ಬಂದಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ನೋಡಿ ಆ ಒಂದು ವೆಹಿಕಲ್ ಕೂಡ, ಕಾರ್ ಕೂಡ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದೆ. ವಾಹನಗಳನ್ನ ಮಣ್ಣು ಆವರಿಸಿಕೊಂಡಿದೆ. ಎಷ್ಟರ ಮಟ್ಟಿಗೆ ಕುಸಿತದ ಪ್ರಮಾಣ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈ ಮುಖಾಂತರ ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳ ಮುಖಾಂತರ. ಜಮ್ಮು ಕಾಶ್ಮೀರವೇ ಈ ಒಂದು ಘಟನೆಗೆ ಬೆಚ್ಚಿ ಬಿದ್ದಿರೋದು. ಓಕೆ, ದೃಶ್ಯ 1 ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಬ್ರಿಡ್ಜ್ ನೋಡ್ತಾ ಇದ್ದೀರಾ, ಅಲ್ಲಿ ಬ್ರಿಡ್ಜ್ ಯಾವ ರೀತಿಯಾಗಿ ಕೊಲಾಪ್ಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ದೃಶ್ಯ 2ರಲ್ಲಿ ವಾಹನಗಳು ಹುದುಗೋಗಿದೆ. ಇನ್ನು ದೃಶ್ಯ 3ರಲ್ಲಿ ಇಡೀ ರಸ್ತೆಯೇ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತ ಆಗೋಗಿದೆ. ದೃಶ್ಯ 4ರಲ್ಲೂ ಕೂಡ ಬ್ರಿಡ್ಜ್ ಮುಂಭಾಗ ಮಣ್ಣು ಕುಸಿತ ಆಗಿರೋದು. ಈ ಒಂದು ಘಟನೆಯಿಂದ 3 ಪ್ರಾಣ, ಪ್ರಕೃತಿ ವಿಕೋಪಕ್ಕೆ 3 ಬಲಿಯಾಗಿರೋದು. ಈ ಒಂದು ಘಟನೆಯಿಂದ ಇಡೀ ಜಮ್ಮು ಕಾಶ್ಮೀರವೇ ಬೆಚ್ಚಿ ಬಿದ್ದಿರೋದು. ವಾಹನಗಳೆಲ್ಲವೂ ಕೂಡ ಈಗ ಮಣ್ಣಿನಡಿ. 100ಕ್ಕೂ ಅಧಿಕ ಮಂದಿಯ ರಕ್ಷಣೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸುಮಾರು 40 ಮನೆಗಳಿಗೆ ಹಾನಿಯಾಗಿದೆ. 40 ಮನೆಗಳು ಕೂಡ ಅಲ್ಲಿ ಈ ಒಂದು ಘಟನೆಯಿಂದ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಜೊತೆಗೆ 100ಕ್ಕೂ ಅಧಿಕ ಮಂದಿಯನ್ನ ಆ ಸ್ಥಳದಿಂದ ರಕ್ಷಣೆ ಮಾಡಲಾಗಿದೆ. ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ದೃಶ್ಯ 3ರಲ್ಲಿ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಇನ್ನೂ ಕೂಡ ಸಾವು ನೋವುಗಳು ಆಗಿರಬಹುದಾದಂತ ಶಂಕೆ ಇದೆ. ಕಾದು ನೋಡೋಣ. ಆ ರೀತಿ ಯಾವುದೇ ರೀತಿ ಘಟನೆಗಳು ನಡೆದಲೇ ಇರಲಿ, ಇಲ್ಲಿಗೆ ಮುಗಿದೋಗ್ಲಿ ಅಂತ ನಾವು ಕೇಳೋದು. ಆದರೆ ಕಾರ್ಯಾಚರಣೆ ಅಂತೂ ಮುಂದುವರೆದಿದೆ. ಈ ಒಂದು ಘಟನೆಯ ಪರಿಣಾಮ ಏನಾಗಿದೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿ ಅವ್ರನ್ನ ಮಾತನಾಡಿಸಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಈಗ ಮತ್ತೊಂದು ಸುದ್ದಿಯತ್ತ ಗಮನ ಹರಿಸೋಣ. ಕಣಿವೆ ರಾಜ್ಯದಲ್ಲಿ ಭಾರೀ ಭೂಕುಸಿತವಾಗಿದೆ. ಈ ಭೂಕುಸಿತಕ್ಕೆ ಜಮ್ಮು ಕಾಶ್ಮೀರ ಬೆಚ್ಚಿ ಬಿದ್ದಿದೆ. ಕಣಿವೆ ರಾಜ್ಯದಲ್ಲಿ ಭಾರೀ ಭೂಕುಸಿತ, ಪ್ರಾಕೃತಿಕ ವಿಕೋಪಕ್ಕೆ ಜಮ್ಮು ಕಾಶ್ಮೀರ ಬೆಚ್ಚಿ ಬಿದ್ದಿದೆ. ರಂಬನ್ನಲ್ಲಿ ರಸ್ತೆ ಕುಸಿದು 3 ಬಲಿಯಾಗಿದೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತವಾಗಿದೆ. ಬೃಹತ್ ಬಂಡೆ, ಮಣ್ಣು ಅವಶೇಷಗಳಲ್ಲಿ ರಸ್ತೆ ಹುದುಗೋಗಿದೆ. ಮಣ್ಣಿನಡಿ ಹಲವು ವಾಹನಗಳು ಸಿಲುಕಿವೆ. ಭಾರೀ ಮಳೆಯಿಂದ ಉಂಟಾಗಿರುವಂತಹ ಪ್ರವಾಹ ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 40 ಮನೆಗಳಿಗೆ ಹಾನಿಯಾಗಿವೆ ಅಂತೆ. 100ಕ್ಕೂ ಅಧಿಕ ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇನ್ನೇನು ಮಳೆಗಾಲ ಆರಂಭ ಆಯಿತು. ಇನ್ನು ರಾಜ್ಯದಲ್ಲೂ ಕೂಡ ಹಲವು ಕಡೆ ಭೂಕುಸಿತಗಳು ಉಂಟಾಗುವಂತ ಸಾಧ್ಯತೆ ಇವೆ. ಈಗ ಉತ್ತರ ಭಾರತದ ಸರದಿ ಜಮ್ಮು ಕಾಶ್ಮೀರದಲ್ಲಿ
ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ಬಲಿಯಾಗಿದ್ದಾರೆ. ಈಗಾಗಲೇ ಪ್ರಾಕೃತಿಕ ವಿಕೋಪಕ್ಕೆ ರಂಬನ್ನಲ್ಲಿ ರಸ್ತೆ ಕುಸಿದಿದೆ, 3 ಬಲಿಯಾಗಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಘಟನೆ ಸಂಭವಿಸಿರೋದ್ರಿಂದ ಜಮ್ಮು ಮತ್ತೆ ಶ್ರೀನಗರಕ್ಕೆ ಹೋಗುವಂತ ರಸ್ತೆಯನ್ನ ಯಾವುದೇ ವಾಹನ ಸವಾರರು ಅಲ್ಲಿ ಓಡಾಡುವಂತಿಲ್ಲ, ರಸ್ತೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಇಡೀ ಸಂಪೂರ್ಣ ರಸ್ತೆ ಮಣ್ಣಿನೊಳಗಡೆ ಹುದುಗೋಗಿದೆ. ವಾಹನಗಳು ಕೂಡ ಮಣ್ಣಿನಲ್ಲಿ ಸಿಲುಕಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಕುಸಿತದಿಂದ ನೋಡಿ ಅಲ್ಲಿ ವೆಹಿಕಲ್ ಯಾವ ರೀತಿಯಾಗಿ ಮಣ್ಣಿನಲ್ಲಿ ಕುಸಿತೋಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಸಿಬ್ಬಂದಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ನೋಡಿ ಆ ಒಂದು ವೆಹಿಕಲ್ ಕೂಡ, ಕಾರ್ ಕೂಡ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದೆ. ವಾಹನಗಳನ್ನ ಮಣ್ಣು ಆವರಿಸಿಕೊಂಡಿದೆ. ಎಷ್ಟರ ಮಟ್ಟಿಗೆ ಕುಸಿತದ ಪ್ರಮಾಣ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈ ಮುಖಾಂತರ ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳ ಮುಖಾಂತರ. ಜಮ್ಮು ಕಾಶ್ಮೀರವೇ ಈ ಒಂದು ಘಟನೆಗೆ ಬೆಚ್ಚಿ ಬಿದ್ದಿರೋದು. ಓಕೆ, ದೃಶ್ಯ 1 ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಬ್ರಿಡ್ಜ್ ನೋಡ್ತಾ ಇದ್ದೀರಾ, ಅಲ್ಲಿ ಬ್ರಿಡ್ಜ್ ಯಾವ ರೀತಿಯಾಗಿ ಕೊಲಾಪ್ಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ದೃಶ್ಯ 2ರಲ್ಲಿ ವಾಹನಗಳು ಹುದುಗೋಗಿದೆ. ಇನ್ನು ದೃಶ್ಯ 3ರಲ್ಲಿ ಇಡೀ ರಸ್ತೆಯೇ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತ ಆಗೋಗಿದೆ. ದೃಶ್ಯ 4ರಲ್ಲೂ ಕೂಡ ಬ್ರಿಡ್ಜ್ ಮುಂಭಾಗ ಮಣ್ಣು ಕುಸಿತ ಆಗಿರೋದು. ಈ ಒಂದು ಘಟನೆಯಿಂದ 3 ಪ್ರಾಣ, ಪ್ರಕೃತಿ ವಿಕೋಪಕ್ಕೆ 3 ಬಲಿಯಾಗಿರೋದು. ಈ ಒಂದು ಘಟನೆಯಿಂದ ಇಡೀ ಜಮ್ಮು ಕಾಶ್ಮೀರವೇ ಬೆಚ್ಚಿ ಬಿದ್ದಿರೋದು. ವಾಹನಗಳೆಲ್ಲವೂ ಕೂಡ ಈಗ ಮಣ್ಣಿನಡಿ. 100ಕ್ಕೂ ಅಧಿಕ ಮಂದಿಯ ರಕ್ಷಣೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸುಮಾರು 40 ಮನೆಗಳಿಗೆ ಹಾನಿಯಾಗಿದೆ. 40 ಮನೆಗಳು ಕೂಡ ಅಲ್ಲಿ ಈ ಒಂದು ಘಟನೆಯಿಂದ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಜೊತೆಗೆ 100ಕ್ಕೂ ಅಧಿಕ ಮಂದಿಯನ್ನ ಸ್ಥಳದಿಂದ ರಕ್ಷಣೆ ಮಾಡಲಾಗಿದೆ. ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ, ದೃಶ್ಯ 3ರಲ್ಲಿ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಇನ್ನೂ ಕೂಡ ಸಾವು ನೋವುಗಳು ಆಗಿರಬಹುದಾದಂತ ಶಂಕೆ ಇದೆ. ಕಾದು ನೋಡೋಣ. ಆ ರೀತಿ ಯಾವುದೇ ರೀತಿ ಘಟನೆಗಳು ನಡೆದಲೇ ಇರಲಿ, ಇಲ್ಲಿಗೆ ಮುಗಿದೋಗ್ಲಿ ಅಂತ ನಾವು ಕೇಳೋದು. ಆದರೆ ಕಾರ್ಯಾಚರಣೆ ಅಂತೂ ಮುಂದುವರೆದಿದೆ. ಈ ಒಂದು ಘಟನೆಯ ಪರಿಣಾಮ ಏನಾಗಿದೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ.